ನಮಸ್ಕಾರ. ಮಮತಾ ಮಷಿನರಿ ಅಂತ ಹೇಳುವಂತಹ ಕಂಪನಿಯ IPO ಓಪನ್ ಆಗಿದೆ. ಸಬ್ಸ್ಕ್ರಿಪ್ಷನ್ಗೆ 19 ರಿಂದ 23ನೇ ತಾರೀಕಿನವರೆಗೆ ನಿಮಗೆ ಇದನ್ನ ಸಬ್ಸ್ಕ್ರೈಬ್ ಮಾಡುವ ಅವಕಾಶ ಇರುತ್ತೆ. ಈ IPOಗೆ ಅಪ್ಲೈ ಮಾಡಬೇಕಾ ಬೇಡವಾ, ಇವರ ಬಿಸ್ನೆಸ್ ಏನು, ಲಿಸ್ಟಿಂಗ್ ಏನ್ ಸಿಗುತ್ತಾ, ಆಫರ್ ಫಾರ್ ಸೇಲ್ ಹೇಗಿದೆ, ಮತ್ತೆ ಇಲ್ಲಿ ಬರಬಹುದಾದಂತಹ ಓವರ್ ಸಬ್ಸ್ಕ್ರಿಪ್ಷನ್ ಎಷ್ಟು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಸಿಂಪಲ್ ಆಗಿ ಮಮತಾ ಮಷಿನರಿಯ ಬಿಸ್ನೆಸ್ ಅರ್ಥ ಮಾಡಿಕೊಳ್ಳೋಣ. ನನ್ನ ಬಳಿಯಲ್ಲಿ ಬೇಯ್ಲಿ ಕಂಪನಿಯ ವಾಟರ್ ಬಾಟಲ್ ಒಂದಿದೆ. ಬೇಯ್ಲಿ ಕಂಪನಿ ಏನನ್ನ ಮಾಡುತ್ತೆ, ಮಿನರಲ್ ವಾಟರ್ ಅನ್ನ ಉತ್ಪಾದನೆ ಮಾಡಿಬಿಟ್ಟು ಅದನ್ನ ಈ ಬಾಟಲ್ಗೆ ತುಂಬಿಸಿ ಸೀಲ್ ಮಾಡಿ ನಿಮ್ಮ ಕೈ ಕೊಡುತ್ತೆ. ಆದ್ರೆ ಈ ನೀರಿನ ಬಾಟಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ? ಇದರಲ್ಲಿ ಬಳಕೆ ಆಗಿರುವಂತಹ ಕಚ್ಚಾ ವಸ್ತು ಪ್ಲಾಸ್ಟಿಕ್. ಇದನ್ನ ಒಂದು ಮಷೀನ್ಗೆ ತುಂಬಿಸಿ ಡೈ ಮತ್ತು ಕಾಸ್ಟ್ಗಳ ಬಳಕೆಯನ್ನ ಮಾಡಿಕೊಂಡು ಒಂದಿಷ್ಟು ಪ್ರಾಸೆಸಿಂಗ್ ಅನ್ನ ಮಾಡಿ ಈ ರೀತಿಯ ಬಾಟಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ. ಈ ಬಾಟಲ್ಗಳ ಡೈಕಾಸ್ಟ್ ಮತ್ತು ಈ ಬಾಟಲ್ ಅನ್ನ ಪ್ರಿಪೇರ್ ಮಾಡುವಂತಹ ಮಷೀನ್ ಅನ್ನ ಮಮತಾ ಮಷಿನರಿಯವರು ಉತ್ಪಾದನೆ ಮಾಡ್ತಾರೆ. ನಿಮಗೆ ಬೇಯ್ಲಿ ಕಂಪನಿಯದ್ದು 10 ಲಕ್ಷವೋ 1 ಕೋಟಿಯ ಬಾಟಲ್ಗಳದ್ದು ಪ್ರೊಡಕ್ಷನ್ ಫೆಸಿಲಿಟಿ ಇದೆ ಅಂತ ಯೋಚನೆ ಮಾಡಿ. ಆ ಫೆಸಿಲಿಟಿಯನ್ನ ಒಮ್ಮೆ ಸೆಟಪ್ ಮಾಡೋದಕ್ಕೆ ಅಲ್ಲಿಗೆ 10 ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಷೀನ್ಸ್ ಬೇಕು ಅನ್ನುವ ಆಲೋಚನೆಯನ್ನ ಮಾಡಿ ಅದನ್ನ ಮಮತಾ ಮಷಿನರಿ ಕೊಡುತ್ತೆ. ಒಂದು ಸರ್ತಿ ಬಿಸ್ನೆಸ್ ಸೆಟಪ್ ಆದ ಮತ್ತೆ ಅಲ್ಲಿಂದ ಮುಂದೆ ಇವರಿಗೆ ಬರುವಂತಹದ್ದು ಮೇಂಟೆನೆನ್ಸ್ ಕೆಲಸಗಳು ಮಾತ್ರ. ಬೇಯ್ಲಿ ಕಂಪನಿ 10 ಕೋಟಿ ಬಾಟಲ್ ಮಾಡಿದ್ರು, 20 ಕೋಟಿ ಬಾಟಲ್ಗಳನ್ನ ಮಾಡಿದ್ರು, ಇವರಿಗೆ ಅದರಿಂದ ಮತ್ತೆ ಹೆಚ್ಚು ಲಾಭ ಇಲ್ಲ. ಸೊ ಈ ಬಿಸ್ನೆಸ್ ನಲ್ಲಿ ಇರುವಂತಹ ಕಂಪನಿ ಮಮತಾ ಮಷಿನರಿ ಏನ್ ಮಾಡ್ತಾರೆ, ಇನ್ನೋವೇಟಿವ್ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಮಷೀನ್ಸ್ ತರ್ತಾರೆ, ಪೌಚ್ ಗಳನ್ನ ಮಾಡುವಂತಹ ಮಷೀನ್ಸ್ ತರ್ತಾರೆ, ಪ್ಯಾಕೇಜಿಂಗ್ ಮಷೀನ್ಸ್ ತರ್ತಾರೆ, ಎಕ್ಸ್ಟ್ರೂಷನ್ ಇಕ್ವಿಪ್ಮೆಂಟ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾರೆ. FMCG ಬ್ರ್ಯಾಂಡ್ ಗಳ ಜೊತೆಯಲ್ಲಿ ಇವರದ್ದು ಲಾಂಗ್ ಟರ್ಮ್ ಬಿಸ್ನೆಸ್ ನಡೀತಾ ಇದೆ. ಅವರ ಜೊತೆಗೆ ರಿಲೇಶನ್ಶಿಪ್ ಕೂಡ ಚೆನ್ನಾಗಿದೆ. ಈಗ ಇವರ IPO ಎಷ್ಟು ದುಡ್ಡಿನದ್ದು, ಯಾವಾಗ ಬರುತ್ತೆ, ಎಲ್ಲ ಕಥೆಗಳನ್ನ ನೋಡೋಣ. ಮೊದಲಿನದ್ದು 179.39 ಕೋಟಿ ರೂಪಾಯಿಯ ಬುಕ್ ಬಿಲ್ಟಪ್ ವ್ಯಾಲ್ಯೂ ಇರುವಂತಹ IPO. ಇದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅಲ್ಲಿಂದ ಮುಂದಕ್ಕೆ ಹೋಗೋಣ. ನಾವು 179 ಕೋಟಿಯ ಬುಕ್ ಬಿಲ್ಟಪ್ ಇದೆ ಅಂತ ಹೇಳಿದ್ದೆ. ಇದು ಎಂಟೈರ್ಲಿ ಆಫರ್ ಫಾರ್ ಸೇಲ್. ಆಫರ್ ಫಾರ್ ಸೇಲ್ ಅಂತ ಹೇಳಿದ್ರೆ ಪ್ರಮೋಟರ್ಸ್ ಬಿಸ್ನೆಸ್ ನಿಂದ ಒಂದು ಸ್ವಲ್ಪ ದುಡ್ಡನ್ನ ತಗೊಂಡು ತಮ್ಮ ಪಾಕೆಟ್ಗೆ ಹಾಕಿಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಈ ಕಂಪನಿಯ ಓವರ್ ಆಲ್ ಆಪರೇಷನ್ಸ್ಗೆ IPO ಪ್ರೊಸೀಡ್ಸ್ ನಿಂದ 1 ರೂಪಾಯಿಯೂ ಕೂಡ ಹೋಗೋದಿಲ್ಲ. ದಿಸ್ ಈಸ್ ಕೈಂಡ್ ಆಫ್ ನೆಗೆಟಿವ್ ಫಾರ್ ಮಿ. ಬಟ್ ಮುಂದಕ್ಕೆ ಹೋಗ್ಕೊಂಡು ನೋಡೋಣ. ಅವ್ರಿಗೆ ಪ್ರಾಬಬ್ಲಿ ಬಿಸ್ನೆಸ್ ನಡೆಸೋಕೆ ದುಡ್ಡು ಬೇಕಾಗದೇ ಇರಬಹುದು. ಇಷ್ಟು ವರ್ಷದಿಂದ ಬಿಸ್ನೆಸ್ ನಡೆಸಿಕೊಂಡು ಬಂದಿರುವ ಕಾರಣ ಒಂದು ಸ್ವಲ್ಪ ದುಡ್ಡನ್ನ ನಾನು ತಗೊಂಡು ಮಜಾ ಮಾಡ್ತೀನಿ ಅಂತ ಯೋಚನೆ ಮಾಡಿದಿರಬಹುದು. ದೇ ಹ್ಯಾವ್ ದ ರೈಟ್ಸ್ ಟು ಡೂ ದಟ್. ಎನಿವೆ, ಮುಂದಕ್ಕೆ ಹೋಗೋಣ. ಯಾವಾಗಿಂದ ಶುರುವಾಗುತ್ತೆ? 19 ಡಿಸೆಂಬರ್ 2024. ಇವತ್ತಿನಿಂದಲೇ ಸಬ್ಸ್ಕ್ರಿಪ್ಷನ್ ಓಪನ್ ಇರುತ್ತೆ. 23 ಡಿಸೆಂಬರ್ನವರೆಗೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅಂದ್ರೆ ನೆಕ್ಸ್ಟ್ ಸೋಮವಾರದವರೆಗೆ. 24ಕ್ಕೆ IPO ಅಲಾಟ್ಮೆಂಟ್ ಫೈನಲೈಸ್ ಆಗುತ್ತೆ. 27ನೇ ತಾರೀಕಿಗೆ ಕ್ರಿಸ್ಮಸ್ ಮುಗಿದು 2 ದಿನದ ನಂತರ ಇವರದ್ದು ಲಿಸ್ಟ್ ಆಗುತ್ತೆ. IPO ಪ್ರೈಸ್ 230 ರಿಂದ 243 ರೂಪಾಯಿಯ ಬ್ಯಾಂಡ್ ನಲ್ಲಿದೆ. 243 ರೂಪಾಯಿಯ ಅಪ್ಪರ್ ಬ್ಯಾಂಡ್ ನಲ್ಲಿಯೇ ಅಪ್ಲೈ ಮಾಡಿ, ಬಿಕಾಸ್ ಓವರ್ ಸಬ್ಸ್ಕ್ರಿಪ್ಷನ್ ಖಂಡಿತ ಇಲ್ಲಿ ಆಗುತ್ತೆ. ಮಿನಿಮಮ್ ಲಾಟ್ ಸೈಜ್ 61 ಶೇರ್ಗಳದಿರುತ್ತೆ. 14,823 ರೂಪಾಯಿಯನ್ನ ನೀವು ಒಂದು ಲಾಟ್ಗೋಸ್ಕರ ಹಾಕಬೇಕಾಗುತ್ತೆ, ವಿಚ್ ಇಸ್ ಬೇಸಿಕ್ ರಿಕ್ವೈರ್ಮೆಂಟ್. ಅಷ್ಟು ಹಾಕಿ. SNI ಮತ್ತು HNI ಕ್ಯಾಟಗರಿಯಲ್ಲಿ 2,07,000 ಮತ್ತು 10,07,000 ರೂಪಾಯಿಯನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ಗೆ ಅಪ್ಲೈ ಮಾಡುವಂತಹ ಅವಕಾಶ ನಿಮಗೆ ಇರುತ್ತೆ. QIBಗೆ ಎಷ್ಟಿದೆ? 50% QIBಗೆ ಹೋಗ್ತಾ ಇದೆ. ರಿಟೇಲ್ ಇನ್ವೆಸ್ಟರ್ಸ್ಗೆ 35% ಸಿಗುವಂತಹ ಚಾನ್ಸಸ್ ಇಲ್ಲಿದೆ. HNI ಕ್ಯಾಟಗರಿಗೆ 15% ಇದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೆ ಸಿಗುವಂತಹ ಚಾನ್ಸಸ್ ಹೆಚ್ಚು. ಅದಾದ್ಮೇಲೆ ಇನ್ನೇನಿದೆ ಇಲ್ಲಿ ನೋಡೋದಕ್ಕೆ ಇರುವಂತಹದ್ದು? ಪ್ರಮೋಟರ್ ಹೋಲ್ಡಿಂಗ್ ಸದ್ಯಕ್ಕೆ 92% ಇದೆ. ಇಶ್ಯೂ ಅನ್ನ ಮಾಡಿ ಆದ್ಮೇಲೆ ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಬರುತ್ತೆ, ಬಟ್ ಇಟ್ ವಿಲ್ ಬಿ ಅರೌಂಡ್ 70, 75 ಆರ್ 80%. ಸೊ ಇಟ್ ಇಸ್ ಆಲ್ಸೋ ಓಕೆ ಫಾರ್ ಅಸ್. ಮಮತಾ ಮಷಿನರಿಯ IPOದಿಂದ ಆಂಕರ್ ಇನ್ವೆಸ್ಟರ್ ಗಳ ಬರಿಯಲ್ಲಿ 53 ಕೋಟಿ ರೂಪಾಯಿಯನ್ನ ಇವರು ತಗೋತಾ ಇದ್ದಾರೆ. ಉಳಿದಿರುವಂತಹ 120 ಕೋಟಿ ರಿಟೇಲರ್ಸ್ ಮತ್ತು HNI ಕ್ಯಾಟಗರಿಗಳ ಮಿಡ್ಲ್ ಅಲ್ಲಿ ಸ್ಪ್ಲಿಟ್ ಆಗಿ ಹೋಗುತ್ತೆ. ಯಾವಾಗ ಸ್ಟಾರ್ಟ್ ಆಗಿದ್ದು ಈ ಕಂಪನಿ? 1979ರಲ್ಲಿ ಈ ಕಂಪನಿ ಶುರುವಾಗಿದ್ದು. ಅಲ್ಲಿ 21 ವರ್ಷ, ಇಲ್ಲಿ 24 ವರ್ಷ. ಸೊ 45 ವರ್ಷಗಳ ಹಿಸ್ಟ್ರಿಯನ್ನ ಈ ಕಂಪನಿ ಹೊಂದಿದೆ. ಸೊ ದೇ ಆರ್ ಅ ಗುಡ್ ಓಲ್ಡ್ ಕಂಪನಿ. ಮೆಷಿನ್ ಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಎಲ್ಲಿಗೆ ಮಾಡ್ತಾರೆ ಅನ್ನೋದು ಕೆಳಗೆ ಕೊಟ್ಟಿದ್ದಾರೆ. 2024ರವರೆಗೆ ಭಾರತವನ್ನು ಸೇರಿಸಿ 75 ಬೇರೆ ಬೇರೆ ದೇಶಗಳಿಗೆ ಇವರು ತಮ್ಮ ಕಂಪನಿಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಇಂಟರ್ನ್ಯಾಷನಲ್ ಆಫೀಸಸ್ ಬ್ರೆಡೆಂಟನ್, ಫ್ಲೋರಿಡಾ ಮತ್ತು ಮೊಂಟಗೊಮರಿ, ಇಲಿನಾಯ್ಸ್ ಮತ್ತು ಎಲ್ಲಾ ಕಡೆಗಳಲ್ಲಿ ಇದ್ದಾರೆ. ಮತ್ತೆ ಜಗತ್ತಿನ ಅಥವಾ ಯುರೋಪಿನ 5 ಬೇರೆ ಬೇರೆ ಕಂಟ್ರಿಗಳಲ್ಲಿ, ಸೌತ್ ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ ಇವರ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅಂದ್ರೆ ಇವರಿಗೆ ದೇಶ ವಿದೇಶಗಳಿಂದ ಆರ್ಡರ್ ಗಳನ್ನ ತಂದು ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಕ್ಷಮತೆ ಇದೆ. ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಮೊದಲೇ ಹೇಳಿದ್ದೆ. ಅದನ್ನೇ ಅವರು ಮಾಡ್ತಾ ಇರುವಂತಹದ್ದು. ಪೌಚ್ಗಳು, ಪ್ಯಾಕೇಜಿಂಗ್ ಮತ್ತು ಎಕ್ಸ್ಟ್ರೂಷನ್ ಇಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಲಸದಲ್ಲಿ ಇವರಿದ್ದಾರೆ. ಪೌಚ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಪೌಚ್ ಗಳನ್ನ ಮಾಡುವಂತಹ ಮಷೀನ್ ಗಳನ್ನ. ಯಾರೆಲ್ಲ ಇದ್ದಾರೆ ಇವರ ಕಸ್ಟಮರ್ಸ್?
ದೊಡ್ಡ ದೊಡ್ಡ ಹೆಸರುಗಳು ಇದ್ದಾವೆ. ಬಾಲಾಜಿ ವೇಫರ್ಸ್ ಇದೆ, ದಾಸ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಜೆ ಫ್ಲೆಕ್ಸಿ ಪ್ಯಾಕೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಇದೆ, ಬೇರೆ 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 ಬೇರೆಯವರು ಇದ್ದಾರೆ. ಇಲ್ಲಿ ಚಿತ್ತಾಲೆ ಫುಡ್ಸ್ ಅಂತ ಹೇಳುವಂತಹದ್ದು, ಚಿತ್ತಾಲೆ ಬಂದು ಮಿಠಾಯಿ ವಾಲೆ ಅಂತ ಹೇಳುವಂತಹ ಕಂಪನಿಯ ಹೆಸರನ್ನ ನೀವು ಕೇಳಿರಬಹುದು, ಬೇಕರಿಯ ಹೆಸರನ್ನ ಕೇಳಿರಬಹುದು. ಅವರು ಕೂಡ ಇವರ ಕಸ್ಟಮರ್ಗಳಾಗಿದ್ದಾರೆ. ಸೊ ಹೀಗಿದ್ದಾಗ ಇವರ ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಎಲ್ಲಿದ್ದಾವೆ ಅನ್ನೋದನ್ನ ನೋಡಿದ್ರೆ, ಒಂದು ಭಾರತದಲ್ಲಿದೆ, ಇನ್ನೊಂದು ಅಮೆರಿಕಾದಲ್ಲಿದೆ. ವಿಚ್ ಮೀನ್ಸ್ ದೇ ಹ್ಯಾವ್ ಅ ಗುಡ್ ಪ್ರೆಸೆನ್ಸ್ ಇನ್ ಇಂಡಿಯಾ ಅಂಡ್ ಔಟ್ಸೈಡ್ ಆಲ್ಸೋ. ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ. ಮೇ 2024ರಲ್ಲಿ 87 ಜನ ಎಂಪ್ಲಾಯಿಗಳು ಇವರ ಬಳಿಯಲ್ಲಿ ಇದ್ದಾರೆ. ಸೊ ಕಾಂಪಿಟೇಟಿವ್ ಸ್ಟ್ರೆಂತ್ ಏನು? ಮೇಜರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್ ಆಫ್ ಮಷೀನ್ಸ್, ಮತ್ತೆ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಟೂಲ್ಸ್ ಅಂಡ್ ಮೆಟೀರಿಯಲ್ ನಾಲೆಜ್ ಟು ಕಸ್ಟಮೈಸ್ ಸಿಸ್ಟಮ್ಸ್ ಅಂಡ್ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ಕಸ್ಟಮರ್ಸ್ ನೀಡ್. ಕಸ್ಟಮರ್ ನನಗೆ ಹೀಗೆ ಬೇಕು, ಹಾಗೆ ಬೇಕು, ಹೇಗೆ ಬೇಕು ಅಂತ ಹೇಳಿದ್ರು ಮಾಡಿಕೊಡುವಂತಹ ಕೆಪಾಸಿಟಿ ಮತ್ತು ಇಂಟೆಲಿಜೆನ್ಸ್ ಮತ್ತು ಇಂಜಿನಿಯರಿಂಗ್ ಸ್ಟ್ರೆಂತ್ ಇವರ ಬಳಿಯಲ್ಲಿ ಇದೆ. ಕಸ್ಟಮರ್ ಸೆಂಟ್ರಿಕ್ ಆಪರೇಷನ್ಸ್, ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ ಟೀಮ್, ಬ್ಲಾ ಬ್ಲಾ ಬ್ಲಾ, ಅದೆಲ್ಲ ಚೆನ್ನಾಗಿದೆ. ಓಕೆ, ಮಮತಾ ಮಷಿನರಿಯ ಸ್ವಾಟ್ ಅನಾಲಿಸಿಸ್, ಅವರ ಬಳಿಯಲ್ಲಿರುವಂತಹ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನೆಲ್ಲ ನಾವೀಗ ನೋಡೋಣ. ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಪ್ಯಾಕೇಜಿಂಗ್ ಅಂಡ್ ಎಕ್ಸ್ಟ್ರೂಷನ್ ಇಕ್ವಿಪ್ಮೆಂಟ್ ಫಾರ್ 75+ ಕಂಟ್ರೀಸ್. ಸೊ 75 ಕಂಟ್ರಿಗಳಿಗೆ ಮಾಡ್ತಾರೆ. ಅಡ್ವಾನ್ಸ್ಡ್ ಟೂಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಮತ್ತು ಅದನ್ನು ಬಳಕೆ ಮಾಡಿಕೊಂಡು ಚೆನ್ನಾಗಿರುವಂತಹ ಡೈಕಾಸ್ಟ್ ಅನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಎಕ್ಸ್ಪೀರಿಯನ್ಸ್ ಇವರ ಬಳಿಯಲ್ಲಿ ಇದೆ. ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ USA ಮತ್ತು ಯುರೋಪ್, ಹಾಗಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಚೆನ್ನಾಗಿರುತ್ತೆ. ವೈಡ್ ಕ್ಲೈಂಟ್ ಬೇಸ್ ಅಕ್ರಾಸ್ FMCG, ಫುಡ್ ಅಂಡ್ ಬೆವರೇಜ್ ಇಂಡಸ್ಟ್ರೀಸ್, ಅದು ಕೂಡ ಗುಡ್. ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್, 45 ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ದೀನಿ, ದಟ್ ಇಸ್ ಗುಡ್. ಡಿಪೆಂಡೆನ್ಸಿಗಳು ಅಥವಾ ರಿಸ್ಕ್ಗಳು ಏನು? ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳ ಮೇಲೆ ಡಿಪೆಂಡೆನ್ಸಿ ಇದೆ. ಅದರ ಮೇಲೆ ಏನಾದರೂ ದೊಡ್ಡ ರೆಗ್ಯುಲೇಟರಿ ಇಶ್ಯೂ ಬಂತು ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರೆ, ವಿಚ್ ವಿಲ್ ನಾಟ್ ಹ್ಯಾಪನ್, ಇವರಿಗೆ ಸಮಸ್ಯೆ ಆಗುತ್ತೆ. ಲಿಮಿಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಓನ್ಲಿ ಇನ್ ಇಂಡಿಯಾ ಅಂಡ್ USA ಅಂತ ಹಾಕಿದ್ದಾರೆ. ರಿಸ್ಕ್, ಐ ಡೋಂಟ್ ಸಿ ದಟ್ ಇಟ್ ಆಸ್ ಅ ರಿಸ್ಕ್. ಯುರೋಪ್ ನಲ್ಲಿ ಒಂದು ಕಂಪನಿ ಇದ್ದಿದ್ರೆ ಆಗ್ತಿತ್ತೇನೋ, ಬಟ್ ದೇ ಮೇ ಡೂ ಇಟ್ ಇನ್ ಫ್ಯೂಚರ್. ಹೈ ರಿಲಯನ್ಸ್ ಆನ್ ಎಕ್ಸ್ಪೋಸಿಂಗ್ ಟು ಜಿಯೋಪೊಲಿಟಿಕಲ್ ಅಂಡ್ ಕರೆನ್ಸಿ ರಿಸ್ಕ್ಸ್, ಇದೊಂದು ಸಮಸ್ಯೆ ಇದೆ. ಭಾರತದಿಂದ ಎಕ್ಸ್ಪೋರ್ಟ್ ಮಾಡುವುದನ್ನ ಅಥವಾ ಇಂಪೋರ್ಟ್ ಮಾಡಿಕೊಳ್ಳೋದನ್ನ ನಾವು ನಿಷೇಧಿಸ್ತೀವಿ ಅಂತ ಯಾವ್ದಾದ್ರು ದೇಶಗಳು ಹೇಳಿದ್ರೆ, ಪ್ಲಾಸ್ಟಿಕ್ ಅನ್ನ ಅಲ್ಲಿಂದ ಬರುವುದನ್ನ ನಿಷೇಧಿಸ್ತೀವಿ ಅಂತ ಹೇಳಿದ್ರೆ, ದಟ್ ಕುಡ್ ಬಿ ಅ ರಿಸ್ಕ್. ಕಾಂಪಿಟೇಟಿವ್ ಮಾರ್ಕೆಟ್ ಇದೆ, ಬೇರೆಯವರು ಕೂಡ ಈ ಬಿಸ್ನೆಸ್ ನಲ್ಲಿ ಇದ್ದಾರೆ, ಹಾಗಾಗಿ ಅಲ್ಲೊಂದು ರಿಸ್ಕ್ ಇದೆ. ಫೋಕಸ್ಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಮೇ ಲಿಮಿಟ್ ಅಪರ್ಚುನಿಟೀಸ್ ಇನ್ ಎಮರ್ಜಿಂಗ್ ಪ್ಯಾಕೇಜಿಂಗ್ ಟೆಕ್ನಾಲಜೀಸ್, ಅದು ಓಕೆ. ಅವರು ಯಾವಾಗ ಬಿಸ್ನೆಸ್ ಚೇಂಜ್ ಆಗುತ್ತೋ ಇವರು ಕೂಡ ಚೇಂಜ್ ಹಾಕೊಂಡು ಹೋಗ್ತಾರೆ. ಈಗ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ದಟ್ ಇಸ್ ದೇರ್ ಫಿನಾನ್ಷಿಯಲ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಇದರ ಮೇಲೆ ನಾವು ಎಲ್ಲ ಡಿಸಿಷನ್ ಗಳನ್ನ ತಗೊಳ್ಳುವಂತಹದ್ದು. 2022ರಲ್ಲಿ 216 ಕೋಟಿ ರೂಪಾಯಿಯ ಆಸೆಟ್ಸ್ ಇತ್ತು, ಈಗ 240 ಕೋಟಿ ರೂಪಾಯಿಯ ಆಸೆಟ್ಸ್ ಇದೆ. ಸ್ವಲ್ಪ ಆಸೆಟ್ ಇಂಪ್ರೂವ್ಮೆಂಟ್ ಇದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟಿತ್ತು? 196 ಕೋಟಿ ಮಾರ್ಚ್ 2022ರಲ್ಲಿತ್ತು. 241 ಕೋಟಿ ರೂಪಾಯಿಗೆ ಮಾರ್ಚ್ 2024 ಅದು ಬಂದಿದೆ. ಸೊ ರೆವೆನ್ಯೂ ಗ್ರೋತ್ ನೀವು ನೋಡಿದ್ರೆ 196 ಕೋಟಿಯಿಂದ 210 ಕೋಟಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 6 to 7% ರೆವೆನ್ಯೂ ಗ್ರೋತ್ ಅಲ್ಲಿತ್ತು. ಅಲ್ಲಿಂದ ಮತ್ತೆ 30 ಕೋಟಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 15% ಅಂತ ಯೋಚನೆ ಮಾಡೋಣ. ಅಷ್ಟು ರೆವೆನ್ಯೂ ಗ್ರೋತ್ ಇವರ ಓವರ್ ಆಲ್ ಬಿಸ್ನೆಸ್ ನಲ್ಲಿತ್ತು. ಈಗ Q1 ಮಾತ್ರ ಡೇಟಾ ಕೊಟ್ಟಿದ್ದಾರೆ. ಐ ಡು ನಾಟ್ ನೋ ವೈ. Q3 ಆಗ್ಲಿಕ್ಕಾಯ್ತು, ಕೊಡ್ಬೋದಿತ್ತು ಇವರಿಗೆ, ಬಟ್ ಕೊಟ್ಟಿಲ್ಲ. ಎನಿವೆ, ಸೊ ಇಲ್ಲಿ ಈ ಡೇಟಾವನ್ನ ನೋಡಿದ್ರೆ ದಿಸ್ ಲುಕ್ಸ್ ವೆರಿ ಬ್ಯಾಡ್, ಬಟ್ Q1 ಡೇಟಾವನ್ನ ಮಾತ್ರ ನಾವು ನೋಡಿಕೊಂಡು ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅರೌಂಡ್ 240-250 ಕ್ರೋರ್ಸ್ನ ಆಸುಪಾಸಿನಲ್ಲೇ ರೆವೆನ್ಯೂ ಇರಬಹುದು. ಪ್ರಾಫಿಟ್ಸ್ ಎಷ್ಟಿತ್ತು? 21 ಕೋಟಿ ಇತ್ತು, 22 ಕೋಟಿ ಆಯ್ತು, 36 ಕೋಟಿ ಆಯ್ತು. ಸೊ 196 ಕೋಟಿ ಅಂದ್ರೆ 200 ಕೋಟಿ ರೂಪಾಯಿಯಷ್ಟು ಬಿಸ್ನೆಸ್ ಅನ್ನ ಮಾಡಿ 21 ಕೋಟಿ ರೂಪಾಯಿಯ ಲಾಭ ಮಾಡ್ತಿದ್ದಾರೆ ಅಂದ್ರೆ 10% ಬಿಸ್ನೆಸ್ ಮಾರ್ಜಿನ್ ಇತ್ತು ಇವರಿಗೆ. 200 ಕೋಟಿ ಮಾಡಿ 22 ಕೋಟಿ ಮತ್ತೆ ಮಾಡ್ತಿದ್ದಾರೆ ಅಂದ್ರೆ ಅರೌಂಡ್ 10% ಅಂತ ಯೋಚನೆ ಮಾಡಬಹುದು. ಇಲ್ಲಿಗಾಗಬೇಕಾದ್ರೆ ರೆವೆನ್ಯೂ ಸ್ವಲ್ಪ ಪ್ರಾಫಿಟ್ಸ್ ಹೆಚ್ಚಾಗಿದೆ, 15% ರೆವೆನ್ಯೂ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಇವರಿಗೆ ಶುರು ಆಯಿತು ಅಥವಾ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಯಿತು. ನೆಟ್ ವರ್ತ್ ಓಕೆ, ಚೆನ್ನಾಗಿದೆ. ಸಾಲ 20 ಕೋಟಿ ಇತ್ತು 2022ರಲ್ಲಿ. ಈಗ ಜೂನ್ಗೆ ಆಗ್ಬೇಕಾದ್ರೆ ಸಾಲವನ್ನ ಇಳಿಸಿಕೊಂಡು ಬಂದು 4.34 ಕೋಟಿಗೆ ತಂದಿಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಸಾಲವನ್ನ ಕಮ್ಮಿ ಮಾಡಿಬಿಟ್ಟು IPOಗೆ ಬರೋಣ ಅಂತಿದ್ದಾರೆ. ಇಫ್ ದೇ ಕಂಟಿನ್ಯೂ ದಿಸ್ ಟ್ರೆಂಡ್ ಆಫ್ ಮೇಂಟೈನಿಂಗ್ ಲೋವರ್ ಡೆಟ್, ಇಟ್ ವಿಲ್ ಬಿ ಅ ಗುಡ್ ಥಿಂಗ್ ಫಾರ್ ದ ಬಿಸ್ನೆಸ್. ಇದಾದ್ಮೇಲೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ROE, ROCE ಎಲ್ಲವೂ ಕೂಡ ಚೆನ್ನಾಗಿದೆ. ಡೆಟ್ ಟು ಇಕ್ವಿಟಿ 0.09%, ವಿಚ್ ಇಸ್ ವೆರಿ ಲೆಸ್. ರಿಟರ್ನ್ ಆನ್ ನೆಟ್ ವರ್ತ್ 27.39% ಇದೆ, 39% ಇದೆ, ಸಾರಿ, ದಟ್ ಇಸ್ ಗುಡ್. ಪ್ಯಾಟ್ ಮಾರ್ಜಿನ್ 15.27 ಇದೆ, ದಟ್ ಇಸ್ ಓಕೆ. PE ರೇಷಿಯೋ 16.59, ವಿಚ್ ಇಸ್ ಲೆಸ್. ಇಲ್ಲಿ ಪಿಯರ್ ಕಂಪ್ಯಾರಿಸನ್ ಎಲ್ಲಿಯಾದ್ರೂ ಆಗಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ, ಬಿಕಾಸ್ ಇಫ್ ಪಿಯರ್ ಕಂಪ್ಯಾರಿಸನ್ ಇಸ್ ಡನ್, ನಾನು ಅದನ್ನ ನೋಡಿದ್ದೆ, ವಿಚ್ ಈಸ್ ರಿಯಲಿ ಗುಡ್. ಪಿಯರ್ ಕಂಪ್ಯಾರಿಸನ್ ಯಾರಾದ್ರೂ ಮಾಡಿದ್ರೆ ಹಾಕ್ರಪ್ಪ ಪ್ಲೀಸ್. ಪಿಯರ್ ಕಂಪ್ಯಾರಿಸನ್ ಇಲ್ಲಿ ಇಲ್ಲ. ಚೆಕ್ ಆನ್ ಪಿಯರ್ ಕಂಪ್ಯಾರಿಸನ್ ಹಿಯರ್ ಕೊಟ್ಟಿದಾರಲ್ಲ, ಪಿಯರ್ ಕಂಪ್ಯಾರಿಸನ್. ಓಕೆ, ಪಿಯರ್ ಕಂಪ್ಯಾರಿಸನ್ ಯಾರ್ಯಾರ ಜೊತೆ ಇದೆ? ಬೇರೆ ಬೇರೆ ಕಂಪನಿಗಳು ಇದ್ದಾವೆ. ಮಮತಾ ಮಷಿನರಿಯ EPS 14 ಇದೆ. ರಜ್ಜು ಇಂಜಿನಿಯರಿಂಗ್ ನದು 3.1 ಇದೆ. ವೆಂಡ್ಸರ್ ಮಷೀನ್ -1.19, ವಿಚ್ ಮೀನ್ಸ್ ಇಟ್ ಇಸ್ ಅ ಲಾಸ್ ಮೇಕಿಂಗ್ ಮಷೀನ್. ಕಬ್ರಾದು 9.8 ಇದೆ. ಸೊ ವೆನ್ ಯು ಲುಕ್ ಅಟ್ ದಟ್, ಅರ್ನಿಂಗ್ಸ್ ಪರ್ ಶೇರ್ ಇವರದ್ದು ಹೆಚ್ಚಿದೆ.
ಅಲ್ಲಿಂದ ಮುಂದೆ ಬರೋಣ. PE ರೇಷಿಯೋ 16.75 ಅಂತಿತ್ತು. ದಟ್ ವಾಸ್ ಪ್ರೀ ಇಶ್ಯೂ. ಪೋಸ್ಟ್ ಇಶ್ಯೂ ಆದ್ಮೇಲೆ ಸ್ವಲ್ಪ ಹೆಚ್ಚಾಗಬಹುದು ಬಿಕಾಸ್ ದ ನಂಬರ್ ಆಫ್ ಶೇರ್ಸ್ ಆರ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್ ಆಕ್ಚುಲಿ. ಬಟ್ ಎನಿವೆ, ಆಫರ್ ಫಾರ್ ಸೇಲ್ ಆಗಿರುವ ಕಾರಣದಿಂದಾಗಿ PE ವಿಲ್ ರಿಮೈನ್ ದ ಸೇಮ್. ಬಟ್ 16.75 ಅಂತ ಇದ್ದದ್ದು ಲಿಸ್ಟ್ ಆದ್ಮೇಲೆ 19-20ಕ್ಕೆ ಹೋಯ್ತು ಅಥವಾ 30ಕ್ಕೆ ಹೋಯ್ತು ಅಂತ ಹೇಳಿದ್ರೆ ದಟ್ ಈಸ್ ಕಂಪ್ಯಾರೇಬಲ್ ಟು ಎವ್ರಿ ಒನ್ ಎಲ್ಸ್. ಎಕ್ಸ್ಪೆನ್ಸಿವ್ ಅಲ್ಲ ಇದು. ದಿಸ್ ಇಸ್ ಫೇರ್ಲಿ ಪ್ರೈಸ್ಡ್ ಅಂತ ನಾವು ಹೇಳ್ಬಹುದು. ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಹೆಚ್ಚಿದೆ ಬೇರೆಯವರ ಕಂಪ್ಯಾರಿಸನ್ಗೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹಾಕಿಲ್ಲ, ನಾನೀಗ ಹುಡುಕೋದಕ್ಕೆ ಹೋಗೋದಿಲ್ಲ. ಸೊ ಬೇಸಿಕಲಿ ಈಗ ಈ IPO ದ ಬಗ್ಗೆ ನಾವು ಮಾತಾಡೋದಾದ್ರೆ ವರ್ಡಿಕ್ಟ್ ಏನಿರುತ್ತೆ? ಈ IPOಗೆ ಅಪ್ಲೈ ಮಾಡಬಹುದಾ? 176 ಕೋಟಿ ರೂಪಾಯಿಯ IPO, 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಆಗುವಷ್ಟು ದುಡ್ಡು ಇಲ್ಲಿಗೆ ಹರಿದು ಬರಲಿದೆ. ಸೊ 179 ಕೋಟಿಗೆ 1 ಲಕ್ಷ ಕೋಟಿಯದ್ದು ಬಂತು ಅಂದ್ರೆ ಇದೊಂದು ಲಾಟರಿ ಡ್ರಾ ರೀತಿಯಲ್ಲಿ ಆಗುವಂತಹದ್ದು. ಅಪ್ಲೈ ಮಾಡಿ, ಸಿಕ್ಕಿದ್ರೆ ಯು ಆರ್ ಲಕ್ಕಿ. ಅಪ್ಲೈ ಖಂಡಿತ ಮಾಡಬಹುದು. ಓವರ್ ಸಬ್ಸ್ಕ್ರಿಪ್ಷನ್ ತುಂಬಾ ಜೋರಾಗಿ ಆಗುತ್ತೆ ಅನ್ನುವಂತಹದ್ದು ನನ್ನ ನಂಬಿಕೆ. ನೀವು ಅಪ್ಲೈ ಮಾಡಿದ್ರೆ 20-40% ಲಿಸ್ಟಿಂಗ್ ಗೇನ್ ಬರುವಂತಹ ಸಾಧ್ಯತೆ ಇಲ್ಲಿ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ನಮ್ಗೆ ಅದನ್ನೇ ಹೇಳ್ತಾ ಇದೆ. ಅರೌಂಡ್ 300 ನ ಆಸುಪಾಸಿನಲ್ಲಿ ಲಿಸ್ಟ್ ಆಗಬಹುದೇನೋ. ಅಗೈನ್ ಸ್ಪೆಕ್ಯುಲೇಷನ್ ಮಾತ್ರ ಇದು. ಇದನ್ನ ನೀವು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ಹೇಳಿ ತಗೋಬಾರ್ದು. ಅಲ್ಲಿಗೆ ಅದು ಲಿಸ್ಟ್ ಆಯ್ತು ಅಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಗುಡ್ ಲಿಸ್ಟಿಂಗ್ ಫಾರ್ ಮಮತಾ ಎಕ್ಸ್ಟ್ರೂಷನ್ ಲಿಮಿಟೆಡ್ ಕಂಪನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮಮತಾ ಮಷೀನರಿಯಲ್ಲಿ ಏನು ಸಮಸ್ಯೆ ನನಗೆ ಕಾಣ್ತಾ ಇಲ್ಲ. ಓನ್ಲಿ ರಿಸ್ಕ್ ದಟ್ ದೇ ಹ್ಯಾವ್ ಇಸ್ ಹೌ ಡು ದೇ ಗ್ರೋ ದೇಯರ್ ಬಿಸ್ನೆಸ್. ಒಂದು ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡಿ ಪ್ಲಾಸ್ಟಿಕ್ ನಲ್ಲಿ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡಿ ಅದನ್ನ ಮಾಡೋದಕ್ಕೆ ಹೊರಟ್ರೆ, ಅಥವಾ ಯುರೋಪ್ ನಲ್ಲಿ ಒಂದು ಫೆಸಿಲಿಟಿ ಸೆಟಪ್ ಮಾಡಿ ಹೆಚ್ಚಿನ ದೇಶಗಳಿಗೆ ಇವರ ರೆಪ್ರೆಸೆಂಟೇಟಿವ್ಸ್ ಅನ್ನ ಕಳಿಸಿ ಅಲ್ಲಿಂದ ಬಿಸ್ನೆಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ that will be an extremely good thing for this business. But otherwise business wise ಸಮಸ್ಯೆ ಇಲ್ಲ. ಇಂಡಸ್ಟ್ರಿ ವೈಸ್ ನೀವು ಇನ್ವೆಸ್ಟ್ ಮಾಡಬೇಕೋ ಬಿಡಬೇಕು ಅನ್ನುವಂತಹ ನಿರ್ಧಾರವನ್ನು ನೀವು ಮಾಡಬೇಕು. ಪ್ಲಾಸ್ಟಿಕ್ ಮಷೀನರಿಯ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ರೆ ನೀವು ಮಾಡಬಹುದು. ಬಟ್ ಲಿಸ್ಟಿಂಗ್ ಗೇನ್ ಮಾತ್ರ ನಿಮ್ಮ ತಲೆಯಲ್ಲಿರೋದು ಅಂತ ಹೇಳಿದ್ರೆ, ಸಿಕ್ಕಿದ್ರೆ ಲಾಟರಿ ಹೊಡೆದ್ರೆ 20-40-45% ನ ಲಿಸ್ಟಿಂಗ್ ಗೇನ್ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಹೋಟೆಲ್ ರೂಮ್ ನಿಂದ ಮಾಡ್ತಿದ್ದೀನಿ, ದ್ವಾರಕಾದಲ್ಲಿ ಕೃಷ್ಣನನ್ನ ನೋಡೋದಕ್ಕೆ ಬಂದಿದ್ದೀನಿ, ಜೈ ಶ್ರೀ ಕೃಷ್ಣ ಅನ್ನುವಂತಹ ಕಮೆಂಟ್ ಅನ್ನ ಹಾಕಿ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.